ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ವರದನ ಆಟಕ್ಕೆ ಫುಲ್ ಸ್ಟಾಪ್ ಇಡುವುದಕ್ಕೆ ಬಾಲ ವರದನ ಎದುರಾಗಿ ನರಸಿಂಹನ ಅವತಾರವನ್ನು ತಾಳುವುದ್ರ ಮುಖಾಂತರ ಮಗಳು ರಾಣಿಯನ್ನು ಕಾಪಾಡಿಕೊಳ್ಳುವುದ್ರ ಮುಖಾಂತರ ಕಾವೇರಿಯನ್ನು ನಿಜಕ್ಕೂ ಕೂಡ ಒಂದು ಕತ್ತಲ ಕೋಣೆಯಿಂದ ಹೊರತರುವುದಕ್ಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಣಿ ಮಾಡಿದಂತಹ ಚಂದು ಮಾಡಿದಂಥ ಎಡವಟ್ಟು ಇವತ್ತು ಕಾವೇರಿ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಾಗುವ ಹಾಗೆ ಮಾಡಿದ. ಅಲ್ಲಿ ರಾಣಿ ತನ್ನ ಅಮ್ಮ ಕಾಣಿಸ್ತಿಲ್ಲ ಅನ್ನೋ ಕಾರಣಕ್ಕೆ ಚಂದು ತಂದಂಥ ಪಾಂಪ್ಲೆಟ್ಸನ್ನು ಎಲ್ಲ ಕಡೆ ಅಂಟಿಸ್ತಾರೆ. ಆಗ ಜರ್ನಲಿಸ್ಟ್ ಕೂಡ ಅದನ್ನು ನೋಡಿದ್ದೆ ಮೀಡಿಯಾದವರನ್ನು ಕರೆದು ಮಾತನಾಡ್ತಾರೆ. ಇದ್ರ ಮುಖಾಂತರ ರಾಣಿಯನ್ನು ನೀನು ಕೂಡ ಕೇಳ್ಕೊಮ್ಮ, ನಿಮ್ಮಮ್ಮ ಕಾಣಿಸ್ತಿಲ್ಲ ಅಂತ, ಖಂಡಿತ ನಿಮ್ಮಮ್ಮ ಸಿಗ್ತಾರೆ ಅಂತ ಹೇಳಿದಾಗ ರಾಣಿ ಕೂಡ ಅಮ್ಮನಿಗೋಸ್ಕರ ಅಮ್ಮ ಸಿಗಲಿ ಅನ್ನೋ ಕಾರಣಕ್ಕೆ ಅಮ್ಮ ಎಲ್ಲೇ ಇದ್ರು ಬಾ ಅಮ್ಮ, ನೀನು ಇಲ್ಲದೆ ನನ್ನಿಂದ ಇರೋಕೆ ಆಗ್ತಿಲ್ಲ, ಪ್ಲೀಸ್ ಅಮ್ಮ ಬೇಗ ಬಾರಮ್ಮ ಅಂತ ಹೇಳಿ ಮೀಡಿಯಾ ಮುಖಾಂತರ ಮೆಸೇಜನ್ನು ಪಾಸ್ ಮಾಡ್ತಾರೆ. ಆಗ ಜನಗಳು ಎಲ್ಲರೂ ಕೂಡ ಅಲ್ಲಿ ತುಂಬಿಕೊಂಡಿರ್ತಾರೆ. ಅದನ್ನು ನೋಡಿದಂಥ ಸತ್ಯ ಅವರು ಬಂದು ರಾಣಿ ಮತ್ತು ಚಂದುವನ್ನು ಅಲ್ಲಿಂದ ಎಳ್ಕೊಂಡು ದಯವಿಟ್ಟು ಇದನ್ನು ಪ್ರಸಾರ ಮಾಡಬೇಡಿ ಅಂತ ಹೇಳಿ ಮನೆಗೆ ಬರ್ತಿದ್ದಾರೆ. ಬಿಕಾಸ್ ಇಲ್ಲಿ ಆಲ್ರೆಡಿ ಇನ್ಸ್ಪೆಕ್ಟರ್ ಹೇಳಿದರು ಯಾವುದೇ ಕಾರಣಕ್ಕೂ ಕೂಡ ಕಾವೇರಿ ಕಣ್ಮರಿ ಆಗಿರೋ ವಿಷಯ ಯಾರಿಗೂ ಕೂಡ ಗೊತ್ತಾಗಬಾರ್ದು, ಅದು ಜಗತ್ ಜಾಹೀರಾದರೆ ಖಂಡಿತ ಕಾವೇರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ. ಹಾಗಾಗಿನೇ ಇಲ್ಲಿ ಸತ್ಯ ಅವರು ರಾಣಿಯನ್ನು ಮತ್ತು ಚಂದುವನ್ನು ಅಲ್ಲಿಂದ ಕರ್ಕೊಂಡು ಬಂದ್ಬಿಡ್ತಾರೆ. ಮೀಡಿಯಾದವ್ರಿಗೆ ಪ್ರಸಾರ ಮಾಡಬೇಡಿ ಅಂತ ಕೂಡ ಹೇಳಿರ್ತಾರೆ. ಆದರೆ ಮೀಡಿಯಾದವರು ಎಲ್ಲ ಕಡೆ ಪ್ರಸಾರ ಮಾಡ್ತಿದ್ದಾರೆ. ಈ ಕಡೆ ಸರಳ ಮನೆಯಲ್ಲೂ ಕೂಡ ಅದನ್ನೇ ನೋಡ್ತಿದ್ದಾರೆ. ನೋಡಿ ಸರಳ ಏನಾಗೋಯ್ತು, ಎಡವಟ್ಟು, ಖಂಡಿತ ಇದು ಯಾಕೋ ಬಿಡುವುದಿಲ್ಲ ಅಂತ ಅನ್ನಿಸ್ತದೆ ನಿಮ್ಮನ್ನು. ಇಷ್ಟು ದಿನ ಜನಗಳು ಅಕ್ಕಪಕ್ಕದವರು ಮಾತಾಡ್ತಿದ್ರು, ಈಗ ಎಲ್ಲ ಕೂಡ ಮಾತಾಡ್ತಾರೆ. ನೀನು ಎಲ್ಲ ಪ್ರಶ್ನೆಗೂ ಕೂಡ ಉತ್ತರ ಕೊಡಬೇಕಾಗತ್ತೆ. ಈಗ ಎಷ್ಟು ಮಟ್ಟಿಗೆ ಮರ್ಯಾದೆ ಹೋಗ್ಬಿಡ್ತು ನೋಡು ಅಂತ ಹೇಳಿ ಅಜ್ಜಿ ಮಗಳ ಹತ್ರ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಸತ್ಯ ಅವರು ಬಂದು ಏನಿದೆಲ್ಲ ಇದನ್ನೆಲ್ಲ ಯಾಕೆ ಹಾಕೊಂಡು ಕೂತಿದ್ರೆ, ಆಫ್ ಮಾಡಿ ಅಂತ ಹೇಳಿ ಆಫ್ ಮಾಡ್ತಿದ್ರೆ, ಏನ್ರಿ ಇದು ನಮ್ಮನ್ನು ಆಫ್ ಮಾಡಿ ಅಂತ ಹೇಳ್ತಿದ್ರಲ್ವಾ, ಇವರಿಂದ ತಾನೇ ಇಷ್ಟೆಲ್ಲ ಆಗಿದ್ದು, ಇವ್ರು ಕಣ್ರಿ ಅಂತ ಹೇಳಿ ರಾಣಿ ಬಗ್ಗೆ ಮಾತನಾಡ್ತಾರೆ ಸರಳ. ಅವ್ರಿಗೇನು ಹೇಳೋದು, ಆ ಮಕ್ಳಿಗೆ ಗೊತ್ತಾಗೋದಿಲ್ಲ, ನೀನು ನೋಡ್ಕೋಬೇಕಲ್ವ, ಅವರು ಹೊರಗಡೆ ಹೋಗದೆ ಇರೋ ಹಾಗೆ ಅಂತ ಹೇಳಿ ಸತ್ಯ ಅವರು ಸರಳ ಅವರನ್ನು ಬೈತಾರೆ. ಹೌದೌದು, ಇವರನ್ನು ನೋಡ್ಕೊಂಡಿರೋದೇ ಅಲ್ವಾ ನಮ್ಮ ಕೆಲಸ, ಇವರು ಹೊರಗಡೆ ಹೋಗಬೇಕಾದ್ರೆ ನಾನು ಕೇಳ್ಕೊಂಡ ಹೋಗಿರ್ತಾರೆ ಅಂತ ಹೇಳಿ ಸರಳವರು ಬೈದಾಗ ಇಲ್ಲಿ ಸತ್ಯ ಅವರು ಮಕ್ಕಳು ಪರವಾಗಿ ಮಾತನಾಡ್ತಾರೆ. ಈ ಕಡೆ ರಾಣಿ ದಯವಿಟ್ಟು ನನ್ನಿಂದ ಜಗಳ ಆಡಬೇಡಿ, ಇದಕ್ಕೆಲ್ಲ ನಾನೇ ಕಾರಣ, ನಾನು ಈ ರೀತಿ ಮಾಡಬಾರ್ದಿತ್ತು, ನನ್ನಿಂದ ಮಮ್ಮ ತಪ್ಪಾಗೋಯ್ತು ಅಂತ ಸಾರಿ ಕೇಳಬೇಕಿದ್ರೆ ಇದರಲ್ಲಿ ರಾಣಿದೇನು ಕೂಡ ತಪ್ಪಿಲ್ಲ, ರಾಣಿಯನ್ನು ಕರ್ಕೊಂಡು ಹೋಗಿದ್ದೆ ನಾನು, ಇದಕ್ಕೆಲ್ಲ ನಾನೇ ಕಾರಣ ಅಂತ ಚಂದು ಹೇಳ್ತಿದ್ದಾರೆ. ಆಗ ಸರಳ ಅವರು ರಾಣಿಯನ್ನು ಬೈಬೇಕಾದ್ರೆ ಚಂದು ಮತ್ತೆ ಸಪೋರ್ಟ್ ಮಾಡಿದಾಗ ಇವನು ಕೂಡ ಇವರಪ್ಪನ ಥರಾನೇ ಏನೇ ಆದರೂ ಎಲ್ಲ ತನ್ನ ಮೇಲೇ ಹಾಕ್ಕೊಂಡು ಕಾಪಾಡೋದಕ್ಕೆ ಅಂತ ಬಂದ್ಬಿಡ್ತಾನೆ ಅಂತ ಹೇಳಿ ಸರಳವರು ಬೈತಾರೆ. ತದನಂತರ ಇಲ್ಲಿ ಸತ್ಯ ಅವ್ರಿಗೆ ಕಾಲ್ ಬರುತ್ತೆ, ಪೊಲೀಸ್ ಅವರು ಕಾಲ್ ಮಾಡ್ತಾರೆ. ಏನ್ರಿ ಇದು, ನಾನು ಏನೇ ಹೇಳಿದ್ದೆ ನಿಮಗೆ, ಯಾವುದೇ ಕಾರಣಕ್ಕೂ ಈ ವಿಷಯ ಆಚೆ ಬರಬಾರ್ದು ಅಂತ ಹೇಳಿದ್ದೆ ಅಲ್ವಾ, ಏನು ಮಾಡಿದ್ರೆ ಈಗ ಏನಾಗುತ್ತೆ ಅಂತ ಗೊತ್ತಿದೆಯಾ, ಎಲ್ಲ ಕಡೆಯಿಂದನೂ ಕೂಡ ಪ್ರೆಷರ್ ಆಗ್ತದೆ, ಮೀಡಿಯಾದಲ್ಲೆಲ್ಲ ಇದು ಟೆಲಿಕಾಸ್ಟ್ ಆಗ್ತದೆ, ಖಂಡಿತವಾಗ್ಲೂ ಈಗ ಇದು ದೊಡ್ಡ ಕೇಸ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಸಾರಿ ಸರ್, ಮಕ್ಕಳಿಂದ ಏನೋ ಎಡವಟ್ಟು ಆಗೋಯ್ತು, ಮಕ್ಕಳಿಗೆ ಗೊತ್ತಾಗಿಲ್ಲ ಮಾಡಿಬಿಟ್ಟಿದ್ದಾರೆ ಅಂತ ಇನ್ಸ್ಪೆಕ್ಟರ್ ಹೇಳಿದಾಗ ಮಕ್ಳಿಗೆ ಗೊತ್ತಾಗೋದಿಲ್ಲ, ಸರಿ ನಿಮ್ಗೇನಾಗಿತ್ತು, ನೀವು ಮಕ್ಕಳ ಮೇಲೆ ನಿಗಾ ಇಡಬೇಕಲ್ವಾ, ಅದನ್ನು ಬಿಟ್ಟು ಈ ರೀತಿ ಆಗೋಯ್ತು ಅಂತ ಹೇಳಿಬಿಟ್ರೆ ಸರಿ ಆಯಿತು. ಯಾವುದೇ ಮೀಡಿಯಾದವ್ರು ಮನೆ ಮುಂದೆ ಬಂದು ಏನೇ ಪ್ರಶ್ನೆ ಮಾಡಿದ್ರು ಕೂಡ ನೀವು ಉತ್ತರ ಕೊಡೋದಕ್ಕೆ ಹೋಗಬೇಡಿ, ಯಾವುದೇ ರೀತಿ ರೆಸ್ಪಾಂಡ್ ಮಾಡಬೇಡಿ, ನಾನು ಕೂಡ ಕಾನ್ಸ್ಟೇಬಲ್ಗೆ ಹೇಳ್ತೀನಿ, ಇನ್ನು ಮುಂದೆ ಯಾವುದೇ ರೀತಿಯಲ್ಲೂ ಕೂಡ ಈ ರೀತಿ ರಿಪೀಟ್ ಆಗಬಾರ್ದು ಅಂತ ಹೇಳ್ತಾರೆ. ಸರಿ ಸರಿ ಹಾಗೆ ಆಗಲಿ ಅಂತ ಹೇಳಿ ಸತ್ಯವರು ತಿಳಿಸ್ತಾರೆ. ತದನಂತರ ಇಲ್ಲಿ ಅಜ್ಜಿ ಅಂತೂ ತನ್ನ ಮಗಳಿಗೆ ನೋಡಿ ನಾನು ಯಾಕೋ ಅನುಮಾನ ಬರ್ತಿದೆ, ಈ ಕೇಸ್ ದೊಡ್ಡದಾಗ್ತದೆ ಅಂತ, ನಿಜಕ್ಕೂ ಈ ರೀತಿ ಆಗಿದ್ದು ಒಳ್ಳೇದಾಗಿದೆ ಅಂತ ಅನ್ನಿಸ್ತಿದೆ, ನಿನ್ನ ಗಂಡನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಏನು ದೊಡ್ಡ ಅನಾಹುತನೇ ಆಗ್ತದೆ ಅಂತ, ಖಂಡಿತ ಇದು ಏನಾಯಿತು ಅದು ಒಳ್ಳೇದಕ್ಕೆ ಆಯಿತು ಅಂತ ಅನ್ನಿಸ್ತದೆ ಅಂತ ಹೇಳಿ ಸರಳಾಗೆ ಹೇಳಿದಾಗ ಹೌದಮ್ಮ ನೀನು ಹೇಳೋದು ಕೂಡ ಕರೆಕ್ಟ್ ಆಗಿದೆ, ಇವ್ರ ಮುಖ ನೋಡು ಹೇಗಿದೆ ಅಂತ ಹೇಳಿ ಸರಳ ಕೂಡ ಮಾತನಾಡ್ತಾರೆ. ಇದು ಎಲ್ಲದರ ನಡುವೆ ಆತ ಕಡೆ ಕಾವೇರಿಯವರು ತನ್ನ ಮಗಳನ್ನು ನೆನಪು ಮಾಡಿಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಈ ಕಡೆ ಬಾಲ ತನ್ನಗೆ ಗೊತ್ತಿರ್ತಕ್ಕಂಥ ವರದ ಎಲ್ಲ ಜಾಗದಲ್ಲೂ ಕೂಡ ಕಾವೇರಿಯನ್ನು ಹುಡುಕಿದ್ದಾರೆ. ಬಟ್ ಕಾವೇರಿ ಎಲ್ಲೂ ಕೂಡ ಕಾಣಿಸ್ತಿಲ್ಲ. ತನ್ನ ಸ್ನೇಹಿತ ಗೂಗ್ಲಿ ಜೊತೆ ಏನು ಗೂಗ್ಲಿ ಎಲ್ಲ ಕಡೆ ಹುಡ್ಕೊಂಡು ಬಂದ್ವಿ, ಗೊತ್ತಿರೋ ವರದನ್ನ ಎಲ್ಲ ಜಾಗದಲ್ಲೂ ಕೂಡ ಎಲ್ಲೂ ಕೂಡ ಕಾವೇರಿ ಕಾಣಿಸ್ತಿಲ್ಲ ಅನ್ನೋದಾದರೆ ಕಾವೇರಿಯಲ್ಲಿ ನನಗೆ ತುಂಬಾ ಗಾಬರಿ ಆಗ್ತದೆ. ಕಾವೇರಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಖಂಡಿತ ವರದನ ಗತಿ ಅಂತೂ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಗೂಗ್ಲಿಗೆ ಒಂದು ಫೋನ್ ಬರುತ್ತೆ. ನಂತರ ಅಣ್ಣ ನೋಡಿಲ್ಲಿ ಅಂತ ಹೇಳಿ ವಿಡಿಯೋವನ್ನು ತೋರಿಸ್ತಾರೆ. ಅಲ್ಲಿ ರಾಣಿ ನನ್ನಮ್ಮ ಕಾವೇರಿ ಕಣ್ಮರಿ ಆಗಿದ್ದಾರೆ, ದಯವಿಟ್ಟು ಅಮ್ಮನನ್ನು ಹುಡ್ಕೊಡಿ, ಅಮ್ಮ ಎಲ್ಲೇ ಇದ್ರು ಬೇಗ ಬಾ ಅಮ್ಮ ಅಂತ ಹೇಳಿ ಕಳಿಸಿದಂಥ ಮೆಸೇಜ್ ಎಲ್ಲ ಕಡೆ
ಕಡೆ ಟೆಲಿಕಾಸ್ಟ್ ಆಗಿರುತ್ತೆ. ಅಯ್ಯೋ ನನ್ನ ಮಗಳು ಎಷ್ಟು ಸಂಕಟ ಪಡ್ತಿದ್ದಾಳೆ ಅವರಮ್ಮನ ಕಾಣಿಸ್ದೆ, ನನಗೆ ನನ್ನ ಮಗಳು ಸಂಕಷ್ಟವನ್ನು ದೂರ ಮಾಡೋಕ್ಕಾಗ್ತಿಲ್ಲ, ನನ್ನ ಹೆಂಡತಿ ಕಾವೇರಿ ಎಷ್ಟು ನೋವನ್ನು ಸಂಕಷ್ಟವನ್ನು ಅನುಭವಿಸ್ತಿದ್ದಾಳು ಅಂತ ಹೇಳಿ ತುಂಬ ಅಂದರೆ ತುಂಬಾ ನೋವು ಮಾಡ್ಕೋತಾರೆ. ಆಗ ಇಲ್ಲಿ ಗೂಗ್ಲಿ ಅಣ್ಣ ಇದು ಟಿ ವಿಲೆಲ್ಲ ಪ್ರಸಾರ ಆಗ್ತದೆ ಅಂದರೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ನೋಡಿರ್ತಾರೆ, ವರದ ಕೂಡ ನೋಡಿರ್ತಾನೆ. ವರದ ನೋಡಿದ್ರೆ ರಾಣಿ ನಿಮ್ಮ ಮತ್ತು ಕಾವೇರಿ ಮಗಳು ಅಂತ ಗೊತ್ತಾಗತ್ತೆ ಅಂತಿದ್ದಾಗ ಹೌದಲ್ವಾ, ಖಂಡಿತ ಗೊತ್ತಾಗತ್ತೆ, ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ನನ್ನ ಮಗಳಿಗೆ ಮೊದಲು ಸತ್ಯ ಮನೆಗೆ ಹೋಗಬೇಕು ಅಂತ ಬಾಲ ಹೋಗ್ತಿದ್ದಾರೆ. ಆಲ್ರೆಡಿ ಬೆಳ್ಳಂಬೆಳಗ್ಗೆನೆ ವರದ ಒಂದು ಟಿ ವಿ ನ್ಯೂಸನ್ನು ನೋಡಿದ್ದಾರೆ. ತಂಗಿ ಅಂತೂ ನಿನ್ನೆ ಬಂದವಳು, ನನಗೆ ಒಂದೇ ದಿನದಲ್ಲಿ ಗೊತ್ತಾಯಿತು, 10 ವರ್ಷದಿಂದ ಕಂಡುಹಿಡಿಯೋಕ್ಕಾಗಿಲ್ವಲ್ಲ ನೀನು ಅಂತ ಹೇಳಿದಾಗ ಈ ರಾಣಿ ಕಾವೇರಿ ವರದ ಮಗಳ ಗೊತ್ತಿದ್ದಿದ್ರೆ ಇಷ್ಟು ದಿನ ಇವಳನ್ನೇ ಇಟ್ಕೊಂಡು ಆ ಕಾವೇರಿಯನ್ನು ಆಟ ಆಡಿಸ್ತಿದ್ದ. ಎಷ್ಟು ಬಾರಿ ಜೈಲಿಗೆ ಹೋಗಿ ಬಂದಿದ್ದೀನಿ, ಆದರೂ ಕೂಡ ಒಂದಿನ ಕೂಡ ನನಗೆ ಗೊತ್ತೇ ಆಗಲಿಲ್ವಲ್ಲ ಇಂಥ ಒಂದು ಘಟನೆ ನಡೆದಿದ್ದ ಅವಳ ಬದುಕಲ್ಲಿ, ರಾಣಿಗೆ ಅವಳು ಜನ್ಮ ಕೊಟ್ಟಿದ್ದಾಳೆ ಅಂತ. ಇನ್ನು ಮುಂದೆ ಅಂತೂ ರಾಣಿನೇ ಟಾರ್ಗೆಟ್, ರಾಣಿನೇ ಇಟ್ಕೊಂಡು ಕಾವೇರಿಯನ್ನು ಆಟ ಆಡಿಸ್ತೀನಿ ಅಂತ ಹೇಳಿ ವರದ ಹೇಳಿದಾಗ ಹೌದು, ಆ ಕಾವೇರಿ ಇವತ್ತು ಇಷ್ಟು ಮಟ್ಟಿಗೆ ಆಡ್ತಿರೋದೇ ರಾಣಿಗೋಸ್ಕರ, ಅವಳು ಎಲ್ಲವನ್ನ ಸಹಿಸ್ಕೊಂಡಿರೋದೇ ರಾಣಿಗೋಸ್ಕರ ಅಂದಮೇಲೆ ಖಂಡಿತ ರಾಣಿಯನ್ನು ಟಾರ್ಗೆಟ್ ಮಾಡಿದ್ರೆ, ರಾಣಿಯನ್ನು ಮುಗಿಸಿದ್ರೆ ಕಾವೇರಿ ಕೂಡ ಮುಗ್ದು ಹೋಗ್ತಾಳೆ, ಅವಳು ಕೂಡ ಅಂತ್ಯ ಆಗ್ತಾಳೆ ಅಂತ ಹೇಳಿ ತಂಗಿ ಅಣ್ಣನಿಗೆ ತಿಳಿಸ್ತಾನೆ. ಹಾಗಾಗಿ ರಾಣಿಯನ್ನು ಟಾರ್ಗೆಟ್ ಮಾಡಿ ಎತ್ತಾಕೊಂಡು ಬರುವುದಕ್ಕೆ ಅಂತ ಹೇಳಿ ರೌಡಿಗಳಿಗೆ ಹೇಳಿದ್ದಾರೆ. ಹಾಗಾಗಿ ರೌಡಿಗಳು ಸತ್ಯನ ಮನೆ ಮುಂದೆ ಬಂದು ನಿಂತಿದ್ದಾರೆ. ಪೊಲೀಸ್ ಅವರು ಇರುವುದರಿಂದಾಗಿ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅಲ್ಲೇ ರಾಣಿ ಕೂತ್ಕೊಂಡು ಬರ್ಕೋತಿದ್ದಾಳೆ ಹೊರಗಡೆ ಕೂತು. ಇದನ್ನೆಲ್ಲವನ್ನ ಕೂಡ ರೌಡಿಗಳು ಅಬ್ಸರ್ವ್ ಮಾಡ್ತಿದ್ದಾರೆ, ಹೇಗೆ ಹೋಗೋದು, ಹೇಗೆ ಅವಳನ್ನು ಕರ್ಕೊಂಡು ಹೋಗೋದು ಅಂತ ಹೇಳಿ. ಅಷ್ಟರಲ್ಲಿ ಪೊಲೀಸ್ ಅವ್ರು ಕರೀತಾರೆ. ಏನಿದು ಇಲ್ಲಿ ಯಾಕೆ ನಿಂತಿದ್ರ ಅಂದಾಗ ಯಾವುದೋ ಮನೆಗೆ ಹೋಗಬೇಕಿತ್ತು, ಟ್ಯಾಂಕ್ ಹತ್ರ ಇತ್ತು ಅಂತ ಅಡ್ರೆಸ್ ಹೇಳಿದ್ರು, ಹಾಗಾಗಿ ಹುಡುಕ್ತಿದ್ವಿ ಅಂದಾಗ ಇದೆಲ್ಲ ದಾರಿ, ಅದು ಪಕ್ಕದ ರೋಡು, ಹೋಗಿ ಅಂತ ಹೇಳಿ ಕಳಿಸ್ತಾರೆ. ಏನರೂಪ ಮಾಡೋದು, ಪೊಲೀಸ್ ಅವ್ರು ಹೋಗ್ತಾನೆ ಇಲ್ವಲ್ಲ ಅಂತ ರೌಡಿಗಳು ಮಾತಾಡ್ಕೊತಿರ್ತಾರೆ. ಅಷ್ಟರಲ್ಲಿ ರಾಣಿಯನ್ನು ನೋಡಿದಂಥ ಪೊಲೀಸ್ ಅವರು ಈ ಹುಡುಗಿ ಹೊರಗಡೆನೆ ಕೂತ್ಕೊಂಡಿದ್ದಾಳೆ, ನಾವು ಹೀಗೆ ಹೋಗಿ ಹೊರಗಡೆ ಟೀ ಕುಡ್ಕೊಂಡು ಬಂದ್ಬಿಡೋಣ, ನಿದ್ದೆ ಹತ್ತದ ಅಂತ ಹೇಳಿದೆ, ಕಣ್ಣಳ್ತೆ ದೂರದಲ್ಲೇ ತಾನೆ ಅಂತ ಹೇಳಿ ಇಬ್ಬರು ಪೊಲೀಸವರು ಕೂಡ ಹೋಗ್ಬಿಡ್ತಾರೆ. ಅದೇ ಟೈಮ್ಗೆ ರೌಡಿ ಒಬ್ಬರು ಬಂದಿದ್ದೆ, ರಾಣಿ ಹತ್ರ ನಿಮ್ಮಮ್ಮ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿದೆ, ಬಾಮ್ಮ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ನಿಜವಾಗ್ಲೂನಾ ಅಂದಾಗ ಹೌದು ಅಂತ ನಂಬಿಸಿ ರಾಣಿಯನ್ನು ಕರ್ಕೊಂಡು ಗಾಡಿಯಲ್ಲಿ ಕೂರಿಸ್ಕೋತಾರೆ. ಅಷ್ಟರಲ್ಲಿ ಬಾಲ ಬಂದು ಅವ್ರಿಗೆ ಹಿಕ್ಕಾಮುಖ ಬಾರಿಸೋದ್ರ ಮುಖಾಂತರ ತನ್ನ ಮಗಳನ್ನು ಕಾಪಾಡ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಈ ರೀತಿ ಮಾಡು ಅಂತ ಹೇಳಿದ್ದು ಯಾರು ಅಂತಿದ್ದಾಗೆ ವರದ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಆಲ್ರೆಡಿ ಸತ್ಯವ್ರ ಮನೆಯವ್ರು ಎಲ್ಲರೂ ಕೂಡ ಆಚೆ ಬಂದಿರ್ತಾರೆ. ಬಾಲ ಹೋಗಿದ್ದೆ ತನ್ನ ಮಗಳನ್ನ ಕೊಟ್ಟು ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದ. ವರದನ ಮನೆಗೆ ಹೋಗಿ ಆತನನ್ನು ನೇರವಾಗಿ ಹೆದರಿಸೋದಕ್ಕೆ ಮುಂದಾಗ್ತಿದ್ದಾನೆ. ಅಷ್ಟರಲ್ಲಿ ಪೊಲೀಸ್ ಅವ್ರು ಬರ್ತಾರೆ. ಏನ್ರಿ ಇದು ಗಲಾಟೆ, ಹೇಳಿಲ್ವ ಹುಷಾರಾಗಿ ನೋಡ್ಕೋಬೇಕು ಅಂತ ಅಂದಾಗ ಇಲ್ಲಿ ಸರಳವರು ನೀವು ಸರ್ ತಾನೇ ಇಲ್ಲಿ ನೋಡ್ಕೋಬೇಕು, ಇಲ್ಲಿ ಬಿಟ್ಬಿಟ್ಟು ಎಲ್ಲಿ ಹೋಗಿದ್ರಿ ನೀವು ಅಂತ ಆಕೆನೇ ಪ್ರಶ್ನೆಯನ್ನ ಮಾಡ್ತಾರೆ. ಇದರ ನಡುವೆ ಈ ಕಡೆ ರಾಣಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡಬೇಕಿತ್ತು ಅಂತ ಸತ್ಯವರು ಯೋಚನೆ ಮಾಡ್ತಿರ್ಬೇಕಿದ್ರೆ ಅದಕ್ಕೆ ಅಲ್ವಾ ಅನಾಥಾಶ್ರಮಕ್ಕೆ ಬಿಡಿ ಅಂದಿದ್ದು, ಅಲ್ಲೇನಾದ್ರು ಬಿಟ್ಟಿದ್ರೆ ಈ ರೀತಿ ಆಗ್ತಿತ್ತ ಅಂತ ಸರಳವರು ಹೇಳ್ತಾರೆ. ಹೌದು, ರಾಣಿಯನ್ನು ಇದರಿಂದ ದೂರ ಇಡಬೇಕು, ಏನೂ ಆಗಬಾರ್ದು ಅಂದರೆ ಅವಳನ್ನು ಅನಾಥಾಶ್ರಮಕ್ಕೆ ಬಿಡಲೇಬೇಕು ಅಂತ ಹೇಳಿ ಸತ್ಯವರು ಅನ್ಕೋತಾರೆ. ನಂತರ ಒಳಗಡೆ ಬರ್ತಿದ್ದಾಗೇ ವರದನ್ ಕಡೆಯವರು ಈ ರೀತಿ ಮಾಡಿದ್ದಾರೆ ಅಂತ ಬಾಲ ಅಂಕಲ್ ಹೇಳ್ತಿದ್ರಲ್ವಾ, ಫ್ರೆಂಡ್ ಹೇಳ್ತಿದ್ರಲ್ವಾ, ಯಾರದು ವರದ, ತೀಜು ಅವರ ಅಪ್ಪನ ಅಂತ ಹೇಳಿ ಇಲ್ಲಿ ರಾಣಿ ಪ್ರಶ್ನೆ ಮಾಡ್ತಿದ್ದಾಳೆ. ಕೊನೆಗೂ ಕೂಡ ಇಲ್ಲಿ ಬಾಲ ತನ್ನ ತಂದೆ ವರದಾನೆ ತನ್ನ ತಾಯಿಯನ್ನು ಜೈಲಿಗೆ ಕಳಿಸಿದ್ದು ಅನ್ನೋ ವಿಷಯ ರಾಣಿಗೆ ಗೊತ್ತಾಗಿ ಬಿಡುತ್ತೆ. ಏನಾಗತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.